ಸಂಪುಟ ವಿಸ್ತರಣೆ ಮೀಟಿಂಗ್ ಮತ್ತೆ ವಿಳಂಬ ಆಗ್ತಾ ಇದೆ. ಸಂಪುಟ ವಿಸ್ತರಣೆ ಮೀಟಿಂಗ್ ಮತ್ತೆ 2 ದಿನ ಮುಂದೂಡಿಕೆಯನ್ನ ಮಾಡಲಾಗ್ತಾ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಬೆಂಗಳೂರಿಗೆ ಬರ್ತಿರುವಂತಹ ಹಿನ್ನೆಲೆಯಲ್ಲಿ ಮೀಟಿಂಗ್ ಅನ್ನು ಪೋಸ್ಟ್ಪೋನ್ ಮಾಡಲಾಗಿದೆ. ಎಸ್ಸಿ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ನಡೀತಾ ಇದ್ದಂತಹ ಸಭೆ ಮುಕ್ತಾಯ ಆಗಿದೆ. ಸಂಪುಟ ವಿಸ್ತರಣೆ ಮೀಟಿಂಗ್ ಮತ್ತೆ ವಿಳಂಬ ಆಗ್ತಾ ಇದೆ. ಸಂಪುಟ ವಿಸ್ತರಣೆ ಮೀಟಿಂಗ್ ಮತ್ತೆ 2-3 ದಿನಗಳ ಕಾಲ ಪೋಸ್ಟ್ಪೋನ್ ಮಾಡಲಾಗಿದೆ. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮೀಟಿಂಗ್ ಅನ್ನು ಮೊಟಕುಗೊಳಿಸಲಾಗಿದೆ. ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ಸಭೆ ನಡೀತಾ ಇದ್ದಿದ್ದು ಮುಕ್ತಾಯವಾಗಿದೆ. ದೆಹಲಿ 10ರಂದು ಜನಪತ್ ನಿವಾಸದಲ್ಲಿ ನಾಯಕರ ಸಭೆ ಮುಕ್ತಾಯ ಆಗಿರುವಂಥದ್ದು. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ ವೇಣುಗೋಪಾಲ್ ಹಾಗೆ ಸಂಪುಟ ವಿಸ್ತರಣೆಗೆ ಕಾಂಗ್ರೆಸ್ ನಾಯಕರು ಇನ್ನಿಲ್ಲದ ಕಸರತ್ತನ್ನು ನಡೆಸ್ತಾ ಇದ್ರು. ಈಗ ದೆಹಲಿಯಿಂದ ಬೆಂಗಳೂರಿನತ್ತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾ ಇದ್ದಾರೆ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಇನ್ನೂ ಕೂಡ ಸಭೆಯನ್ನೇ ಮಾಡಿಲ್ಲ ಅಂತೆ ನಮ್ಮ ರಾಜ್ಯ ನಾಯಕರು. ಹಾಗಾಗಿ ಮೀಟಿಂಗು ಮೊದಲೇ ಬೆಂಗಳೂರಿಗೆ ಖರ್ಗೆ ಅವರು ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ 6:30ಕ್ಕೆ ಖರ್ಗೆ ಅವರು ಬೆಂಗಳೂರನ್ನ ಕೂಡ ತಲುಪ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀವಿ, ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇರುವಂತಹ ಸಚಿವ ಸಂಪುಟ ವಿಸ್ತರಣೆ ಕಸರತ್ತೇನಿದೆಯಲ್ಲ, ನಿನ್ನೆಯಷ್ಟೇ ಓಕೆ ಇದಕ್ಕೊಂದು ಅಂತ್ಯ ಬರುತ್ತೆ, ಒಂದು ಎಲ್ರಿಗೂ ಕೂಡ ಮಂತ್ರಿಗಿರಿಯನ್ನ ಕೊಟ್ಬಿಟ್ಟು ಈ ಒಂದು ಸಚಿವ ಸಂಪುಟ ವಿಸ್ತರಣೆಗೆ ಫುಲ್ ಸ್ಟಾಪ್ ಇಡ್ತಾರೆ ಅಂತಾನೆ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಆಗಿರುವಂತಹ ವಿಚಾರಣೆ ಬೇರೆ. ನಮ್ಮ ರಾಜ್ಯ ನಾಯಕರು ದೆಹಲಿಗೆ ಹೋಗಿದ್ರು. ರಾಹುಲ್ ಗಾಂಧಿ ಅವರು ಇವತ್ತು ಇರೋದಿಲ್ಲ ಅನ್ನುವಂಥ ಮಾತು ಕೂಡ ಕೇಳಿ ಬಂದಿತ್ತು. ಅದರ ಮಧ್ಯದಲ್ಲೂ ಕೂಡ ನಿನ್ನೆ ರಾತ್ರಿಯೇ ಬಿಡ್ಬಿಟ್ಟಿದ್ರು. ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರೂ ಕೂಡ ಹೋಗಿದ್ರು. ಸೊ ಹೋದಂತ ಮೀಟಿಂಗ್ ಯಾಕೋ ಸಕ್ಸಸ್ಫುಲ್ ಆಗಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಸೋನಿಯಾ ಗಾಂಧಿ ಅವರ ಮನೆಯಲ್ಲಿ ಮೀಟಿಂಗ್ ನಡೀತಾ ಇತ್ತು. ಸಡನ್ ಆಗಿ ಖರ್ಗೆ ಅವರು ಬೆಂಗಳೂರಿಗೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮೀಟಿಂಗ್ ಅನ್ನ ಮೊಟಕುಗೊಳಿಸಲಾಗ್ತಾ ಇದೆ. ಮತ್ತೊಂದು ಕಡೆಗೆ ದೆಹಲಿ 10 ಜನಪತ್ ನಿವಾಸದಲ್ಲಿ ನಾಯಕರು ಸಭೆಯನ್ನ ಈಗ ಮುಕ್ತಾಯಗೊಳಿಸಿದ್ದಾರೆ ಎಂಬ ಮಾಹಿತಿ ಲಭ್ಯ ಆಗ್ತಿದೆ. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಹಾಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸುರ್ಜೇವಾಲಾ ವೇಣುಗೋಪಾಲ್ ಇವರೆಲ್ಲರೂ ಕೂಡ ಇದ್ರು. ಮೀಟಿಂಗ್ ಮಾಡಲಾಗುತ್ತೆ. ಸೊ ಸಚಿವ ಸ್ಥಾನವನ್ನ ವಿಸ್ತರಣೆ ಮಾಡಬಹುದು. ಇರುವಂತಹ ಕಡಿಮೆ ಡ್ಯೂರೇಷನ್ ಅಲ್ಲಿ ಬೇಗ ಮಂತ್ರಿಗಿರಿ ಫೈನಲ್ ಮಾಡೋಣ, ಅನೌನ್ಸ್ ಮಾಡೋಣ. ಸೊ ಶಾಸಕರು ಕೂಡ ಬೇಗ ಸಚಿವ ಸ್ಥಾನದ ಆಕಾಂಕ್ಷಿಗಳು ಕೆಲಸ ಶುರು ಮಾಡಲಿ. ಮುಂಬರುವಂತಹ 2028ರ ಎಲೆಕ್ಷನ್ಗೆ ಬಲಿಷ್ಠವಾಗಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟೋಣ ಎಂಬ ಅರ್ಥದಲ್ಲಿ ಬಹಳ ಉತ್ಸಾಹದಿಂದ ಎಲ್ಲ ಎಂಎಲ್ಸಿಗಳು ಶಾಸಕರು ದೆಹಲಿಗೆ ತೆರಳಿದ್ರು. ಆದರೆ ಅವರು ಹೋದಂತಹ ಕನಸು ಭಗ್ನ ಆಗಿದೆ. ಈಗ ದೆಹಲಿಯಲ್ಲಿ ನಡೆಯಬೇಕಾದಂತಹ ಮೀಟಿಂಗ್ ಸ್ಟಾಪ್ ಮಾಡಲಾಗಿದೆ. 2-3 ದಿನಗಳ ಕಾಲ ಅದನ್ನು ಪೋಸ್ಟ್ಪೋನ್ ಮಾಡಲಾಗಿದೆ. ಹಾಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಇನ್ನೂ ಕೂಡ ಮೀಟಿಂಗ್ ಅನ್ನೇ ಮಾಡಿಲ್ಲ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಸೊ ಹಾಗಾಗಿ ಮೀಟಿಂಗು ಮೊದಲೇ ಈಗ ಖರ್ಗೆ ಅವರು ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ. ಇವತ್ತು ಸಂಜೆ 6:30ಕ್ಕೆ ಖರ್ಗೆ ಅವರು ಬೆಂಗಳೂರು ರೀಚ್ ಆಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇನ್ನು 2-3 ದಿನ ಅಂತ ಅಂದ್ರೆ ಕಾದು ನೋಡಬೇಕು. 2-3 ದಿನ ಯಾವಾಗ ಯಾವ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ಮಾಡ್ತಾರೆ, ದೆಹಲಿಯಲ್ಲಿ ಮಾಡ್ತಾರೆ, ಯಾವೆಲ್ಲ ಹೈಕಮಾಂಡ್ ನಾಯಕರ ಮುಂದೆ ರಾಜ್ಯ ನಾಯಕರು ಈ ಮೀಟಿಂಗ್ ಮಾಡ್ತಾರೆ ಅನ್ನೋದು ಸದ್ಯ ಕುತೂಹಲವನ್ನು ಮೂಡಿಸಿದೆ.